ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ನಾನು ನಿಮ್ಮ ರೇಖಾ ಮನೆ ಅಡುಗೆ ಚಾನಲ್ಗೆ ಸ್ವಾಗತ. ನಾನು ಇವತ್ತಿನ ದಿನ ಒಂದು ಉಪ್ಪಿನಕಾಯಿ ರೆಸಿಪಿ ಮಾಡ್ತಾಯಿದ್ದೀನಿ. ಇದು ಮಾವಿನಕಾಯಿನೂ ಅಲ್ಲ, ನಿಂಬೆಕಾಯಿನೂ ಅಲ್ಲ, ಇದು ಆಮಟೆಕಾಯಿ ಅಂತ ಬರುತ್ತೆ. ಜೂನ್ ಜುಲೈ ತಿಂಗಳಲ್ಲಿ ಬರುತ್ತೆ. ಇದ್ರದ್ದು ಉಪ್ಪಿನಕಾಯಿ ರೆಸಿಪಿ ಮಾಡ್ತಾಯಿದ್ದೀನಿ. ಇದು ನಮ್ಮ ತೋಟದ್ದು 2 ಮರ ಇದೆ. ಅದ್ರದ್ದು ತುಂಬ ಕಾಯಿ ಬಿಟ್ಟಿತ್ತು. ಅದನ್ನು ಸ್ವಲ್ಪ ಕೊಟ್ಬಿಟ್ಟು ನಾನು ಮನೆಗೆ 1 kg ಅಷ್ಟು ಇಟ್ಕೊಂಡು ಉಪ್ಪಿನಕಾಯಿ ಹಾಕ್ತಾಯಿದ್ದೀನಿ. ನೋಡಿ, ಒಂಚೂರು ಚಿಕ್ಕಿ ಬಂದಿಲ್ಲ, ಏನೂ ಇಲ್ಲ, ಅಷ್ಟು ಫ್ರೆಶ್ ಆಗಿದೆ. ಈ ಥರ ಇರಬೇಕು ಉಪ್ಪಿನಕಾಯಿ ಹಾಕಲಿಕ್ಕೆ. ಇದನ್ನು ನಾನು ತೊಳೆದ್ಬಿಟ್ಟು ನೀಟಾಗಿ ಒರೆಸಿಟ್ಟಿದ್ದೀನಿ. ಒಂಚೂರು ನೀರಿನ ಪಸೆ ಏನೂ ಇರಬಾರ್ದು ಉಪ್ಪಿನಕಾಯಿ ಮಾಡಬೇಕಾದ್ರೆ. ನಮ್ಮ ಕೈ ಆಗಲಿ ಹಣ್ಣಾಗಲಿ ನಾವು ಮುಟ್ಟೋ ಅಂಥ ಪದಾರ್ಥ ಆಗಲಿ ಏನಾಗಲಿ ನೀರಿನ ಪಸೆ ಇರಬಾರ್ದು. ನೋಡಿ, ಇದು ಒಂದು ಕಾಯಲ್ಲಿ 4 ಪೀಸ್ ಆಗಂಗೆ ಈ ಥರ ಕಟ್ ಮಾಡಿ ಇಟ್ಕೊಳ್ಬೇಕು. ಈ ಥರ ಎಳೆದಾಗಿರಬೇಕು, ಸ್ವಲ್ಪನೂ ಬಲ್ತಿರಬಾರ್ದು. ಆವಾಗ ಉಪ್ಪಿನಕಾಯಿ ಚೆನ್ನಾಗಾಗುತ್ತೆ ಕರಿಗೆ. ಇಲ್ಲಾಂದರೆ ನಾರು ಥರ ಆಗುತ್ತೆ. ಹಾಗಾಗಿ ಈಗ ಮಾರ್ಕೆಟಲ್ಲಿ ಸಿಗುತ್ತೆ, ನೀವು ಎಲ್ಲೋಗಿ ಕೇಳಿದ್ರೂ ಇದನ್ನು ಮಾಡ್ಕೋಬೋದು. ಚೆನ್ನಾಗಿರುತ್ತೆ ಇದು ಉಪ್ಪಿನಕಾಯಿ. ಮಾಮೂಲಿ ನಿಂಬೆಕಾಯಿ ಮಾವಿನಕಾಯಿ ಎಲ್ಲ ತಿಂತೀರಲ್ಲ, ಇದು ಒಂಥರ ಡಿಫ್ರೆಂಟಾಗಿ ಉಪ್ಪಿನಕಾಯಿ ಚೆನ್ನಾಗಿರುತ್ತೆ ಇದು. ನಾನಿಲ್ಲಿ ಒಂದು ಅರ್ಧ kgಗೆ ಸ್ವಲ್ಪ ಕಮ್ಮಿ ಬೆಲ್ಲ ತೊಗೊಂಡಿದ್ದೀನಿ. ಇದು ಬೆಲ್ಲನ ಕರ್ಗಕ್ಕೆ ಇಡ್ತಾಯಿದ್ದೀನಿ. ಯಾಕೆ ಅಂದರೆ ಇದು ಸ್ವಲ್ಪ ಆಮಟೆಕಾಯಿ ಹುಳಿ ಇರುತ್ತೆ. ಹಾಗಾಗಿ ಇದನ್ನು ಚೆನ್ನಾಗಿ ಕರಗಿಸ್ಕೊಂಡು ಹಾರಕ್ಕಿಡಬೇಕು. ಜಸ್ಟ್ ಕರಗಿಸ್ಬೇಕಷ್ಟೇ, ಅದನ್ನು ಪಾಕ ಥರ ಕುದಿಸ್ಬಾರ್ದು. ಕರಗಿಸಿ ಇಟ್ಕೊಳ್ಳಿ. ಈಗ ಅದಕ್ಕೆ ಮಸಾಲೆನ ನಾನು ರೆಡಿ ಮಾಡ್ತಾಯಿದ್ದೀನಿ ಉಪ್ಪಿನಕಾಯಿಗೆ. ಇದು 1 kg ಅಷ್ಟು ಇದೆಯಲ್ಲ, ಹಾಗಾಗಿ ನಾನು 4 ಸ್ಪೂನಷ್ಟು ಸಾಸಿವೆ ಹಾಕ್ತಾಯಿದ್ದೀನಿ. ಅದೇ 4 ಸ್ಪೂನಷ್ಟು ಜೀರಿಗೆ ಹಾಕ್ಕೊತಾ ಇದ್ದೀನಿ. ನಾನಿಲ್ಲಿ ಎಷ್ಟು ಜೀರಿಗೆ ಹಾಕ್ತೀರಾ, ಎಷ್ಟು ಸಾಸಿವೆ ಹಾಕ್ತೀರಾ ಅಷ್ಟೇ ಸಾಸಿವೆನೂ ಹಾಕಬೇಕು, ಜೀರಿಗೆನೂ ಹಾಕಬೇಕು. ಮತ್ತು ನಾವು 1 ಸ್ಪೂನ್ ಜೀರಿಗೆಗೆ 1 ಸ್ಪೂನ್ ಸಾಸಿವೆಗೆ ನಾವು 1/4 ಸ್ಪೂನಷ್ಟು ಮೆಂತ್ಯ ಹಾಕಬೇಕು. ಇಲ್ಲಿ ನಾನು 4 ಸ್ಪೂನ್ ತೊಗೊಂಡಿರೋದ್ರಿಂದ ನಾನು 1 ಸ್ಪೂನಷ್ಟು ಮೆಂತ್ಯ ಹಾಕ್ತಾಯಿದ್ದೀನಿ. ಇಲ್ಲಾಂದರೆ ಅದು ತುಂಬ ಕಹಿ ಬಂದುಬಿಡುತ್ತೆ ಉಪ್ಪಿನಕಾಯಿ. 1 ಸ್ಪೂನ್ ಹಾಕಿದ್ರೆ 4 ಸ್ಪೂನಿಗೆ 1 ಸ್ಪೂನು ಮೆಂತ್ಯ ಹಾಕಿದ್ರೆ ಸಾಕು. ನೋಡಿ, ಈ ಥರ ಕರಗಿಸ್ತಾ ಇದ್ದೀನಿ. ಇಷ್ಟು ಕರಗಬೇಕು ಹಿಂಗೆ ಪೂರ್ತಿ ಕರಗಿ ಆದಮೇಲೆ ನಾವು ಸೋಸಿಟ್ಕೊಳ್ಳೋಣ. ಈಗ ನೋಡಿ, ಹುರಿದಿರೋ ಮಸಾಲೆ ಎಲ್ಲ ತಣ್ಣಗಾಗಿದೆ. ಇದನ್ನು ನಾವೀಗ ಪೌಡ್ರು ಮಾಡ್ಕೋಬೇಕು. ಫೈನ್ ಪೌಡ್ರು ಮಾಡ್ಕೊಳ್ಳಿ. ಇದನ್ನು ನೋಡಿ, ಎಲ್ಲ ತಣ್ಣಗಾಗಿದೆ. ಇದನ್ನು ಫೈನ್ ಪೌಡ್ರು ಮಾಡಿಕೊಂಡ್ರೆ ಸಾಕು. ನಿಮಗೆ ನಾನು ಮಾಡ್ತಾರಂಥ ಈ ಉಪ್ಪಿನಕಾಯಿ ರೆಸಿಪಿ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಆಗಿ ಫ್ರೆಂಡ್ಸ್. ಹೊಸೊಬ್ಬರು ನಂದು ಈ ಚಾನಲ್ ನೋಡ್ತಾಯಿದ್ರೆ ನಿಮಗೆ ನಾನು ಮಾಡೋವಂಥ ವಿಡಿಯೋ ಎಲ್ಲ ನಿಮಗೇ ಬರುತ್ತೆ ಬೇಗ. ನಾನಿಲ್ಲಿ ಒಂದು 4 ಸ್ಪೂನಷ್ಟು ಅರಿಶಿನ ಪುಡಿ ಹಾಕಿದ್ದೀನಿ. ಇದು ನೋಡಿ, ಬೆಲ್ಲನ ಕರಗಿಸಿ ಈ ಥರ ಸೋಸಿಟ್ಕೊಂಡಿದ್ದೀನಿ. ಈಗ ಒಂದು 4 ಸ್ಪೂನಷ್ಟು ಅಚ್ಕಾರ ಪುಡಿ ಹಾಕ್ತೀನಿ. ನಾನು ಮನೆಯಲ್ಲೇ ಮಾಡಿಟ್ಕೊಂಡಿರೋಂಥ ಅಚ್ಕಾರ ಪುಡಿ. ನಾನು ಹೊರಗಡೆಯಿಂದ ಏನೂ ತಂದು ಹಾಕೋದಿಲ್ಲ. ಏನೇ ಮಾಡೋದಿದ್ರು ನಾನು ಮನೆ ಇಂಗ್ರೀಡಿಯೆಂಟ್ಸ್ ಹಾಕಿ ಮಾಡೋದು. ನಾನು ಹೊರಗಡೆಯಿಂದ ಏನೂ ತಂದು ಮಾಡೋದಿಲ್ಲ. ನೋಡಿ, 4 ಸ್ಪೂನಷ್ಟು ಖಾರ ಪುಡಿ ಹಾಕಿದ್ದೀನಿ. ನಮ್ದು ಎಷ್ಟು ಕಲರ್ ಆಗಿದೆ ನೋಡಿ. ನಾನು ಖಾರ ಪುಡಿ ಹಾಕ್ಸ್ಬೇಕಾದ್ರೆ 1 kg ಹತ್ತಿಗಿರಿ, 1 kg ಕಡ್ಡಿಗಾಯಿ ಅಂತ ಬರುತ್ತೆ ಅದು, ಮತ್ತು 1 kg ಗುಂಟೂರು 3 ಸೇರಿ ಹಾಕಿಸಿ ಮಾಡೋ ಅಂಥದ್ದು ನಾನು. ರುಚಿ, ಖಾರ, ಉಪ್ಪು ಇದು ಎಲ್ಲ ಚೆನ್ನಾಗಿ ಬರುತ್ತೆ, ಕಲರೆಲ್ಲ. ಹಂಗಾಗಿ ಇಲ್ಲಿ ನಾನು 3 ಹಿಡಿಯಷ್ಟು ಕಲ್ಲುಪ್ಪೆ ಹಾಕ್ತಾಯಿದ್ದೀನಿ. ನಾನು ಸಣ್ಣ ಉಪ್ಪು ಹಾಕ್ತಾಯಿಲ್ಲ. ಯಾಕೆ ಅಂದರೆ ಕಲ್ಲುಪ್ಪು ಹಾಕಿದ್ರೆ ಅದು ನಿಧಾನ ಕರಗ್ತಾ ಚೆನ್ನಾಗಿ ಉಪ್ಪು ಖಾರ ಎಲ್ಲ ನೀಟಾಗಿ ಹಿಡಿಯುತ್ತೆ ಅಂತ. ಸಣ್ಣ ಉಪ್ಪು ಹಾಕಿದ್ರೆ ಬೇಗ ಕರಗೋಗ್ಬಿಡುತ್ತೆ, ಅಷ್ಟು ಚೆನ್ನಾಗಿ ಇದಾಗೋದಿಲ್ಲ. ಆದಷ್ಟು ಉಪ್ಪಿನಕಾಯಿ ಎಲ್ಲ ಮಾಡಬೇಕಾದ್ರೆ ಸ್ವಲ್ಪ ದಪ್ಪ ಉಪ್ಪು ಉಪಯೋಗಿಸಿ. ನಾನಿಲ್ಲಿ ಟಾಟಾ ಉಪ್ಪು ಉಪಯೋಗಿಸೋದು. ಅದು ಹೆಲ್ತಿಗೂ ಒಳ್ಳೆಯದು ಮತ್ತು ಟೇಸ್ಟು ಚೆನ್ನಾಗಿ ಕೊಡುತ್ತೆ. ಆದಷ್ಟು ನೀವು ಯೂಸ್ ಮಾಡೋದಿದ್ರೆ ಟಾಟಾ ಉಪ್ಪು ಯೂಸ್ ಮಾಡಿ. ಅದು BP ಶುಗರ್ ಇರೋರಿಗೆಲ್ಲ ಒಳ್ಳೆಯದು ಅಂತ ಹೇಳ್ತಾರೆ. ಈಗ ನೋಡಿ, ಪೌಡ್ರು ಮಾಡಿ ಇಟ್ಕೊಂಡಿದ್ದೀನಿ, ಫೈನ್ ಪೌಡ್ರ್ ಈ ಥರ. ಇದನ್ನು ಹಾಕಿ ನಾನು ಚೆನ್ನಾಗಿ ಕಲಿಸ್ತೀನಿ ಈಗ. ಆಮೇಲೆ ನಾವು ಬೆಲ್ಲದ ಪಾಕ ರೆಡಿ ಮಾಡ್ಕೊಂಡಿದ್ನಲ್ಲ, ಬೆಲ್ಲ ಕರಗಿಸಿಟ್ಕೊಂಡಿದ್ನಲ್ಲ ನೋಡಿ, ಅದನ್ನು ಹಾಕ್ತಾಯಿದ್ದೀನಿ. ನೋಡಿ, ಈ ಥರ ಎಲ್ಲ ಹಾಕ್ಕೊಂಬಿಟ್ಟು ನಾವೀಗ ನೀಟಾಗಿ ಮಿಕ್ಸ್ ಮಾಡಬೇಕು. ಒಗ್ಗರಣೆನೂ ಇವಾಗಲೇ ಮಾಡಿ ಹಾಕ್ಬಿಡ್ಬೋದು. ನನ್ನ ಹತ್ರ ಹಿಂಗಿರಲಿಲ್ಲ, ಹಾಗಾಗಿ ನಾನು ಒಗ್ಗರಣೆ ಇವಾಗ ಮಾಡ್ತಾಯಿಲ್ಲ. ನಾನು ಇನ್ನೊಂದು ದಿನ ಒಗ್ಗರಣೆ ಮಾಡ್ತೀನಿ. ಹಾಗಾಗಿ
ಇವತ್ತು ಜಸ್ಟ್ ಎಲ್ಲ ಕರಗಿಸೋಕ್ಕೆ ಎಲ್ಲ ಹಾಕಿಡ್ತಾಯಿದ್ದೀನಿ. ಒಗ್ಗರಣೆನೂ ಈಗಲೇ ಮಾಡಿಡ್ಬೋದು, ನಾನು ಒಗ್ಗರಣೆ ಮಾಡ್ತಾಯಿಲ್ಲ. ಹಾಗಾಗಿ ಈ ಥರ ಕಲಿಸ್ಬಿಟ್ಟು ಒಂದಿನ ಪೂರ್ತಿ ಹೊರ್ಗಡೆನೇ ಇಡಿ, ಫ್ರಿಜ್ಜಿಗೆಲ್ಲ ಇಡಬೇಡಿ. ಯಾಕೆ ಅಂದರೆ ಅದು ಉಪ್ಪೆಲ್ಲ ಚೆನ್ನಾಗಿ ಕರಗಬೇಕಲ್ಲ. ಈಗ ನಾನು ಇದು ಸಂಜೆ 5 ಗಂಟೆಲಿ ಮಾಡಿದ್ದೆ. ಈಗ ಮಾಡಿದ್ಮೇಲೆ ಕಲಸಿ ಈಗ ಒಂದು ಪ್ಲೇಟ್ ಮುಚ್ಚಿ ಇಡ್ತೀನಿ. ಯಾವತ್ತೂ ಮಾಡಿದ್ರೆ ಉಪ್ಪಿನಕಾಯಿ ಎಲ್ಲ ಆದಷ್ಟು ಪ್ಲಾಸ್ಟಿಕ್ ಐಟಮಲ್ಲೇ ಮಾಡಿ, ಮತ್ತು ಮರದ ಸ್ಪೂನ್ ಉಪಯೋಗಿಸಿ. ಆವಾಗ ಉಪ್ಪಿನಕಾಯಿ ಹಾಳಾಗಲ್ಲ. ಈ ಸ್ಟೀಲಿಂದೆಲ್ಲ ಯೂಸ್ ಮಾಡಿದ್ರೆ ಪಾತ್ರೆ ಎಲ್ಲ ಹಾಳಾಗೋ ಚಾನ್ಸಸ್ ಇರುತ್ತೆ. ನಾನಿದು ಕರಗ್ಲಕ್ಕೆ ಇಟ್ಟಿದ್ದೆ. ಇದು ಒಂದು ಹೆಚ್ಚು ಕಮ್ಮಿ ಒಂದು ವಾರದ ಮೇಲೆ ನಾನು ಒಗ್ಗರಣೆ ಮಾಡಿರೋದು. ಈಗ ನಾನು ಒಗ್ಗರಣೆ ಮಾಡ್ತಾಯಿದ್ದೀನಿ. ಏನೇನು ಹಾಕಿ ಒಗ್ಗರಣೆ ಮಾಡ್ತೀನಿ ನೋಡಿ. ಒಂದು 2 ಸೌಟಷ್ಟು ಎಣ್ಣೆ ಹಾಕ್ತಾಯಿದ್ದೀನಿ. ನೀವು ಜಾಸ್ತಿ ಬೇಕು ಅಂದರೆ ಜಾಸ್ತಿ ಹಾಕೋಬೋದು. ನಾನಿಲ್ಲಿ 2 ಸೌಟಷ್ಟು ಹಾಕ್ತಾಯಿದ್ದೀನಿ, ಸಾಕಾಗುತ್ತೆ ಅದು. ಮತ್ತು ನೀವು ಬೇಕಾದರೆ ಸ್ವಲ್ಪ ಬೆಳ್ಳುಳ್ಳಿನ ಸುಲಿದ್ಬಿಟ್ಟು ಹಾಕ್ಕೋಬೋದು. ನಾನಿಲ್ಲಿ ಬೆಳ್ಳುಳ್ಳಿನ ಸ್ಕಿಪ್ ಮಾಡಿದ್ದೀನಿ, ಹಾಕ್ತಾಯಿಲ್ಲ. ನೀವು ಬೇಕಾದರೆ ಹಾಕೋದಿದ್ರೆ ಹಾಕ್ಕೊಳ್ಳಿ, ಅದು ಟೇಸ್ಟ್ ಚೆನ್ನಾಗಿರುತ್ತೆ. ಆದರೆ ನಾನಿಲ್ಲಿ ಹಾಕ್ತಾಯಿಲ್ಲ. 2 ದೊಡ್ಡ ಸ್ಪೂನಷ್ಟು ಸಾಸಿವೆ ಹಾಕ್ತಾಯಿದ್ದೀನಿ ಒಗ್ಗರಣೆಗೆ. ಮತ್ತು ಒಂದು ಅರ್ಧ ಸ್ಪೂನಷ್ಟು ಹಿಂಗೆ ಹಾಕ್ತಾಯಿದ್ದೀನಿ. ಹಿಂಗೆ ಹಾಕೋದ್ರಿಂದ ಉಪ್ಪಿನಕಾಯಿನೂ ಟೇಸ್ಟ್ ಇರುತ್ತೆ ಮತ್ತು ಜೀರ್ಣಶಕ್ತಿಗೂ ಒಳ್ಳೆಯದು. ಹಾಗಾಗಿ ಉಪ್ಪಿನಕಾಯಿ ಮಾಡಿದ್ರೆ ಸ್ವಲ್ಪ ಹಿಂಗೆ ಹಾಕ್ಕೊಳ್ಳಿ, ಆವಾಗ ಜೀರ್ಣನೂ ಚೆನ್ನಾಗಾಗುತ್ತೆ, ಉಪ್ಪಿನಕಾಯಿನೂ ಟೇಸ್ಟ್ ಇರುತ್ತೆ ಮತ್ತು ಬೇಗ ಹಾಳಾಗೋದೇ ಇಲ್ಲ. ಈಗ 1-2 ಕಡ್ಡಿಯಷ್ಟು ಕರ್ಬೇವಿನ ಸೊಪ್ಪು ಹಾಕ್ತಾಯಿದ್ದೀನಿ. ಇದು ನಮ್ಮ ತೋಟದಿಂದನೇ ತೊಗೊಂಬಂದಿರೋದು ಕರ್ಬೇವಿನ ಸೊಪ್ಪು. ತುಂಬ ಚೆನ್ನಾಗಿದೆ, ಫ್ರೆಶ್ ಆಗಿತ್ತು, ಅದಕ್ಕೆ ಹಾಕ್ತಾಯಿದ್ದೀನಿ ನೋಡಿ. ಅಂದರೆ ಇದು ಎಲ್ಲ ಒಗ್ಗರಣೆ ಆದಮೇಲೆ ನಾನು ಹಾಕ್ತಾಯಿರೋದು. ಮತ್ತು ಈ ಒಗ್ಗರಣೆನ ಪೂರ್ತಿ ಹಾರ್ಲಿಕ್ಕೆ ಇಡಬೇಕು, ಬಿಸಿದು ಮಾತ್ರ ಹಾಕಬೇಡಿ ಯಾವತ್ತು. ಎಣ್ಣೆದು ಪೂರ್ತಿ ತಣ್ಣಗಾಗಿರಬೇಕು. ಆಮೇಲೆ ಇದನ್ನು ಉಪ್ಪಿನಕಾಯಿ ಹಾಕಿ ರೆಡಿ ಮಾಡಬೇಕು. ನೀವು ಬೇಕಾದ್ರೆ ಈಗ ಉಪ್ಪಿನಕಾಯಿನ ತಿಂದು ನೋಡಿಬಿಟ್ಟು ಏನಾದರೂ ಸ್ವಲ್ಪ ಖಾರ ಉಪ್ಪು ಕಮ್ಮಿ ಇತ್ತು ಅನಿಸಿದ್ರೆ ಬೇಕಾದ್ರೆ ನೀವು ಇನ್ನೊಂದು ಸ್ವಲ್ಪ ಖಾರ ಪೌಡ್ರು ಮತ್ತು ಉಪ್ಪು ಹಾಕೋಬೋದು. ನಾನು ನೋಡಿ ಕರಗಕ್ಕೆ ಇಟ್ಟಿದ್ನಲ್ಲ, ಒಂದು ವಾರಕ್ಕೆ ಎಷ್ಟು ಚೆನ್ನಾಗಿ ಕರಗಿ ರೆಡಿಯಾಗಿದೆ ಉಪ್ಪಿನಕಾಯಿ. ಟೇಸ್ಟೂ ತುಂಬ ಚೆನ್ನಾಗಿದೆ. ನೀವು ಇದನ್ನು ಮಾಡಿಟ್ಕೊಂಡ್ರೆ ಒಂದು 6 ತಿಂಗಳು ವರ್ಷಗಟ್ಟಲೆ ತಿನ್ಬೋದು. ನಾನಿಲ್ಲಿ ಬೇಕು ಅಂದರೆ ಸ್ವಲ್ಪ ಮಾಡಿಟ್ಕೊಂಡು ಬರೀ ಅವ್ರಿವ್ರಿಗೆ ಕೊಟ್ಟೆ ಖಾಲಿ ಮಾಡಿಬಿಡ್ತೀನಿ. ಕೇಳ್ತಾರಲ್ಲ ನಾನು ಹಾಕಿದ್ದೀನಿ ಅಂದರೆ, ಹಾಗಾಗಿ ನಾನು ಕೊಟ್ಟೆ ಖಾಲಿ ಮಾಡಿಬಿಡ್ತೀನಿ. ಹಾಗಾಗಿ ನಾನು 1 kg ಹಾಕಿದ್ದೀನಲ್ಲ, ನಾನು ಸ್ವಲ್ಪ ಇಟ್ಕೊತೀನಿ. ನಾನು ಇದು ಎಳ್ಳಿಕಾಯಿದು, ಮಾವಿನಕಾಯಿ, ನಲ್ಲಿಕಾಯಿ ಸೀಸನ್ ಬಂದರೆ ನಲ್ಲಿಕಾಯಿ ಎಲ್ಲ ಹಾಕೋತೀನಿ. ಈಗ ಮಾವಿನಕಾಯ್ದು ತೋರಿಸ್ಕೊಟ್ಟಿದ್ದೀನಿ, ಈಗ ಆಮಟೆಕಾಯ್ದು ತೋರಿಸ್ಕೊಟ್ಟಿದ್ದೀನಿ. ನೆಕ್ಸ್ಟ್ ಬರೋ ಅಂಥದ್ದು ಒಂದಿನ ನಿಂಬೆಹಣ್ಣಿಂದು ತೋರಿಸ್ತೀನಿ. ಬರ್ತಾ ಇರುತ್ತಲ್ಲ ಎಳ್ಳಿಕಾಯ್ದು ತೋರಿಸ್ಕೊಡ್ತೀನಿ. ಯಾರೂ ತಂದುಕೊಟ್ಟಿಲ್ಲ ನನಗೆ. ಸ್ವಲ್ಪ ಈ ಮೂಡಿಗೆರೆ ಹಾಲು ಸೈಡಿಂದ ಲೇಬರ್ಸ್ ಬರ್ತಾರೆ, ಅವ್ರು ನಮಗೆ ತಂದು ಕೊಡ್ತಾರೆ. ಆವಾಗ ನಾನು ಹಾಕ್ಬಿಟ್ಟು ನಿಮಗೆ ತೋರಿಸ್ಕೊಡ್ತೀನಿ. ನಾನು ಈ ವಿಡಿಯೋ ಇಷ್ಟ ಆಯಿತು ಅಂದ್ಕೊತೀನಿ. ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ ಫ್ರೆಂಡ್ಸ್. ನಾನು ಮತ್ತೊಂದು ರೆಸಿಪಿ ಜೊತೆ ಬರ್ತಾಯಿರ್ತೀನಿ. ಏನಾದರೂ ನೀವು ನನಗೆ ಹೊಸಬ್ರು ಈ ವಿಡಿಯೋ ನೋಡ್ತಾಯಿದ್ರೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಫ್ರೆಂಡ್ಸ್. ಟಾಟಾ, ಬಾಯ್ ಬಾಯ್.